ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ಮತ್ತು ಗ್ರಾಮದ ಅಭಿವೃದ್ಧಿಗೆ ಏನು ಮಾಡಿದ್ದಾರೆ ಎಂಬುದರ ಬಗ್ಗೆ ಹಾಲಿ ಶಾಸಕರು ದಾಖಲೆ ತೋರಿಸಿದರೆ ನಾವು ಏನು ಮಾಡಿದ್ದೇವೆ, ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೇವೆ ಎಂಬುದನ್ನು ದಾಖಲೆ ಸಮೇತ ಹಾಜರುಪಡಿಸುವುದಾಗಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಸವಾಲ್ ಎಸೆದರು. ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ತಮ್ಮ ಅಭಿಮಾನಿಗಳು ಹಾಗೂ ಎಂಸಿಎಸ್ ಫೋರ್ಸ್ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಎಂಸಿ ಸುಧಾಕರ್ ಅವರು, ಮುರುಗಮಲ್ಲ ಗ್ರಾಮದಲ್ಲಿ ಅಂಗಡಿಗಳ ಸ್ಥಳಾಂತರ ಮಾಡಿ 2.5 ವರ್ಷ ಆಗಿದೆ. ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಶಾಸಕರು ಏನು ಕ್ರಮ ಕೈಗೊಂಡಿದ್ದಾರೆ ಎಂದು ಹೇಳಲಿ ಎಂದು ಸವಾಲ್ ಎಸೆದು ತಾವು ಶಾಸಕರಾಗಿದ್ದಾಗ ಕೈಗೊಂಡಿದ್ದ ಹಲವಾರು ಯೋಜನೆಗಳ ಪಟ್ಟಿಯನ್ನು ಮಾಜಿ ಶಾಸಕರು ವಿವರಿಸಿದರು. ಕಳೆದ ಚುನಾವಣೆಯಲ್ಲಿ ಸ್ತ್ರೀ ಶಕ್ತಿ ಸಂಘಗಳನ್ನು ಉದ್ಧಾರ ಮಾಡುತ್ತೇವೆ ಎಂದು ಹೇಳಿ ನೀವು ನೀಡಿದ ಭರವಸೆ 5 ವರ್ಷಗಳಲ್ಲಿ ನಿಮ್ಮ ಬಂಡವಾಳ ಬಿದ್ದು ಹೋಗಿದೆ ಎಂದರು. ನಗರದಲ್ಲಿ 2-3 ದಿನಗಳಿಗೆ ನೀರು ಸರಬರಾಜು ಆಗುತ್ತಿದ್ದು ಇಂದು 20 ರಿಂದ 25 ದಿನಗಳಿಗೆ ನೀರು ಸರಬರಾಜು ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ನಿಮ್ಮ ಕಾಲದ ಅಭಿವೃದ್ಧಿ ಎಂದು ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ವಿರುದ್ಧ ಲೇವಡಿ ಮಾಡಿದರು. ನಿಮ್ಮ ಪಕ್ಕದಲ್ಲಿ ಕುಳಿತು ಜಿ ಹುಜೂರ್ ಎಂದು ಹೇಳುತ್ತಿರುವವರಿಗೆ ಕಾಮಾಲ ರೋಗ ಬಂದಿದೆ ಹೊರತು ನಮಗೆ ಯಾರಿಗೂ ಬಂದಿಲ್ಲ ಎಂದರು. ವಿಧಾನಸಭಾ ಚುನಾವಣೆಯಲ್ಲಿ ಜನ ನನ್ನನ್ನು ಮನೆಗೆ ಕಳಿಸಿದ್ದಾರೆಂದು ಹೇಳುವ ನಿಮಗೆ ಗ್ರಾಮ ಪಂಚಾಯಿತಿ, ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಹಾಗೂ ಎಪಿಎಂಸಿ ಚುನಾವಣೆಗಳಲ್ಲಿ ನಿಮ್ಮನ್ನು ಎಲ್ಲಿಗೆ ಕಳಿಸಿದ್ದಾರೆ, ಜನ ಏನು ತೀರ್ಪು ಕೊಟ್ಟಿದ್ದಾರೆ ಸ್ವಾಮಿ ಎಂದು ಶಾಸಕರನ್ನು ಪ್ರಶ್ನೆ ಮಾಡಿದರು. ರಾಜಕಾರಣದಲ್ಲಿ ಸೋಲು ಗೆಲುವು ಸಹಜ. ಕುಮಾರಸ್ವಾಮಿ ಅವರು ಎಷ್ಟು ಬಾರಿ ಸೋತಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವಾಗ ಸೋತಿದ್ದಾರೆ, ಕ್ಷೇತ್ರದಲ್ಲಿ 1952ರಿಂದ ನಡೆದ ಚುನಾವಣೆಯಲ್ಲಿ ನಾವು ಗೆದ್ದಾಗ ಎಷ್ಟು ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದೇವೆ, ಎಷ್ಟು ಮತಗಳ ಅಂತರದಲ್ಲಿ ಸೋತಿದ್ದೇವೆ ಎಂಬ ಮಾಹಿತಿ ನಿಮಗೆ ಇದೆಯೇ ಎಂದು ಕೇಳಿದರು. ಸಭೆಯನ್ನು ಉದ್ದೇಶಿಸಿ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಸೇರಿದಂತೆ ಮತ್ತಿತರರು ಮಾತನಾಡಿದರು. ಸಮಾರಂಭದಲ್ಲಿ ಎಪಿಎಂಸಿ ನಿರ್ದೇಶಕ ಶ್ರೀರಾಮ್ ರೆಡ್ಡಿ, ಕೃಷ್ಣಮೂರ್ತಿ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಗ್ರೇಟ್ ಇಂಡಿಯಾ ಟಿವಿಗಾಗಿ ಇಮ್ರಾನ್ ಪಾಷಾ, ಚಿಂತಾಮಣಿ. ನಿಮಗೆ ಕ್ಷೇತ್ರದಲ್ಲಿ ಏನು ಆಗ್ತಿದೆ, ಯಾವ ಭಾಗದಲ್ಲಿ ಏನೇನು ಆಗ್ತಿದೆ ಅಂತಕ್ಕಂತ ಮಾಹಿತಿ ಇಲ್ಲದೆ ಇರತಕ್ಕಂಥದ್ರಿಂದ ಅದನ್ನ ತಿಳ್ಕೋಬೇಕು ಅಂತಕ್ಕಂಥ ಯೋಗ್ಯತೆ ನಿಮ್ಗೆ ಇಲ್ಲದೆ ಇದ್ರು ಕೂಡ ನೀವು ಇಲ್ಲಿ ಜನರಿಗೆ ಕನ್ನಡಿಸುವಂತದಕ್ಕೆ ಅಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ಸಾಯಂಕಾಲ ಸೇರ್ಕೊಂಡು ಜಿಲ್ಲಾಧಿಕಾರಿ ಬಗ್ಗೆ ಮತ್ತೊಬ್ಬರ ಬಗ್ಗೆ ಕೇವಲವಾಗಿ ಮಾತಾಡ್ಬಿಟ್ರೆ ಇವತ್ತು ಸಮಸ್ಯೆ ಪರಿಹಾರ ಆಯ್ತಾ? ನಿಮಗೇನಾದ್ರೂ ನಿಜವಾದ ಕಾಳಜಿ ಇದ್ದಿದ್ರೆ ಜಿಲ್ಲಾಧಿಕಾರಿ ಅಥವಾ ಸಂಬಂಧಪಟ್ಟಂತ ಇಲಾಖೆ ಅವರನ್ನ ಇಲ್ಲಿ ಕರೆಸಿ ಇಲ್ಲಿರ್ತಕ್ಕಂತ ಸಮಸ್ಯೆಗೆ ಒಳಗಾಗಿರ್ತಕ್ಕಂತ ಅಂಗಡಿಗಳನ್ನ ನೀವು ಸೇರಿಸಿ ಚರ್ಚೆ ಮಾಡಿ ಈ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕಂಡುಕೊಳ್ಬಹುದು, ಈ ದರ್ಗಾ ಸಂಬಂಧಪಟ್ಟಂತ ಆಸ್ತಿನೂ ನಷ್ಟ ಆಗ್ಬಾರ್ದು, ಅದ್ರ ಮೇಲೆ ಅವಲಂಬಿತವಾಗಿರ್ತಕ್ಕಂತ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂತ ಬಹಳಷ್ಟು ಜನ ಬಡವರು ಬದುಕು ಹಾಳಾಗಬಾರ್ದು, ಅದನ್ನ ನಾನು ಯಾವ ರೀತಿ ನಿಭಾಯಿಸಬೇಕು ಅಂತಕ್ಕಂಥ ಪರಿಜ್ಞಾನ ಇಲ್ದಿರಾ ಅಧಿಕಾರಿಗಳನ್ನ ಬೈದ್ರೆ ಸಮಸ್ಯೆ ಪರಿಹಾರ ಆಗ್ತದ ಅಂತಕ್ಕಂಥ ಕನಿಷ್ಠ ಜ್ಞಾನ ಈ ಮನುಷ್ಯನಿಗಿಲ್ಲ ಅಂತಕ್ಕಂಥ ದಯವಿಟ್ಟು ಆಲೋಚನೆ ಮಾಡಿ.